ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಎಣ್ಗಾಯಿ ಪಲ್ಯ ಮಾಡುವಂಥ ವಿಧಾನ, ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಮೊದಲನೇದಾಗಿ ಶೇಂಗಾ ಪುಡಿ, ಜೀರಿಗೆ ಸಾಸಿವೆ, ಚಿಲ್ಲಿ ಪೌಡ್ರು, ಬೆಲ್ಲ, ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಇದು ಅರಿಶಿನ, ಮತ್ತು ಒಗ್ಗರಣೆಗೆ ಇದು ಜೀರಿಗೆ ಸಾಸಿವೆ ಮತ್ತು ಕರಿಬೇವು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಬೇಕಿತ್ತು ಫ್ರೆಂಡ್ಸ್. ಹಾಗೆ ಈರುಳ್ಳಿ, ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಬದನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ನಾನು ಇದ್ವಿಗಾಗೋಷ್ಟಂತ 1/4 kg ತೊಗೊಂಡು ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಫ್ರೆಂಡ್ಸ್, ನಾನು ತುಂಬಿ ಎಣ್ಗಾಯಿ ಮಾಡೋದ್ರಿಂದ ಈಗ ತುಂಬು ಎಣ್ಗಾಯಿಗೆ ಏನೇನು ಬೇಕಂತಂದರೆ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ವಾ. ಈಗ ಇದಕ್ಕೆ ಶೇಂಗಾ ಪುಡಿ ಹಾಕಿ, ನಾನು ಸ್ವಲ್ಪ ಇರೋದ್ರಿಂದ ಒಂದು ಅರ್ಧ ಬೌಲ್ ಶೇಂಗಾ ಪುಡಿ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕಬೇಕು ಇದಕ್ಕೆ ಫ್ರೆಂಡ್ಸು. ನಾನು ಖಾರ ಕಮ್ಮಿ ತಿನ್ನೋದ್ರಿಂದ ಒಂದು 3 ಸ್ಪೂನು ಖಾರ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಇದಕ್ಕೆ ಇನ್ನೂ ಸ್ವಲ್ಪ ಅರಿಶಿಣ, 1 ಚಿಟಿಕೆ ಅರಿಶಿಣ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಮಿಕ್ಸ್ ಆಗಬೇಕು ಅದೆಲ್ಲ ಚೆನ್ನಾಗಿ. ಈ ಥರ ಮಿಕ್ಸ್ ಆಗಿದ್ದಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಫ್ರೆಂಡ್ಸ್, ಇದು ಈ ಥರ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದು ಚೆನ್ನಾಗಿ ಇದಾಗಬೇಕು. 1.5 ಸ್ಪೂನು ಇದನ್ನು ಈ ಥರ ಕಲಿಸ್ಕೋಬೇಕು ನಾವು. ಈ ಥರ ಕಲಿಸ್ಕೊಂಡ್ರೆ ಇದು ಈ ಥರ ಆಗಬೇಕು ನಮಗೆ ಫ್ರೆಂಡ್ಸ್. ಈ ಥರ ಈ ಹದದಲ್ಲಿ ಇರಬೇಕದು. ಈಗ ಬದನೆಕಾಯಿಗೆ ತುಂಬಬೇಕು ಅದನ್ನ. ಇದಕ್ಕೆ ಎಣ್ಣೆಗಾಯಿ ಅಂತೀವಿ ನಾವು. ಇದೆಲ್ಲ ನೀರು ಈ ಥರ ಇದು ಮಾಡ್ಕೊಂಡು ಇದನ್ನು 4 ರೀತಿಯಲ್ಲಿ ಇದಿರುತ್ತಲ್ವ, ಈ ಥರ ತುಂಬಬೇಕು. ಚೆನ್ನಾಗಿ ತುಂಬಿಟ್ರೆ ಎಣ್ಗಾಯಿ ಪಲ್ಯ ಸಖತ್ತಾಗಿ ಬರುತ್ತೆ. ಈ ಥರ ತುಂಬಬೇಕು ಫ್ರೆಂಡ್ಸ್. ಈ ಥರ ತುಂಬಿಕೊಂಡು ಎಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕುವಂಥ ಸಮಯ ಫ್ರೆಂಡ್ಸ್. ನಾನು ಈಗ ಒಗ್ಗರಣೆಗೆ 2 ಸ್ಪೂನ್ ಹಾಕ್ತಿದ್ದೀನಿ ಎಣ್ಣೆ. ಮೊದಲು ಎಣ್ಣೆ ಹಾಕ್ಬಿಟ್ಟು ಅವನ್ನ ತುಂಬಗಾಯಿ ಮಾಡಿರೋದ್ರಿಂದ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ. ಈಗ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ತೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ, ಕರಿಬೇವು ಇದಾಯಿತು. ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು. ಫ್ರೆಂಡ್ಸ್, ಈ ಥರ ನೋಡಿ ಕೆಂಪಾಗಿರಬೇಕು. ಈ ಥರ ಕೆಂಪಾದ್ಮೇಲೆ ನಾವು ತುಂಬ ಎಣ್ಣೆ ಇಟ್ಕೊಂಡಿದ್ವಲ್ವ ಅದನ್ನು ಇದರೊಳಗೆ ಇಟ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ಎಣ್ಣೆ ಅನ್ನೋದು. ನೋಡಿ, ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಫ್ರೆಂಡ್ಸ್, ಈ ಥರ ನೋಡಿ, ಈ ಥರ ಫ್ರೈ ಆಗುತ್ತೆ ಎಲ್ಲ. ಅದೇ ತಾನೇ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಎಣ್ಣೆಗಾಯಿದು ಇನ್ನೂ ಸ್ವಲ್ಪ ಪೇಸ್ಟ್ ಉಳಿದಿತ್ತು, ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಾಡಿ ಇದನ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಈ ಥರ ಹಾಕಿದರೆ ಇದು ಶೇಂಗಾ ಪುಡಿ ವೇಸ್ಟ್ ಆಗೋದಿಲ್ಲ. ಈ ಥರ ಹಾಕಿದ ಮೇಲೆ ಫ್ರೆಂಡ್ಸ್, ಈಗ ಹುಣಸೆ ಹಣ್ಣು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹುಣಸೆ ಹಣ್ಣನ್ನು ಈ ಥರ ಕ್ಯೂಸ್ಕೊಂಡು ಒಂದು ಇದರಲ್ಲಿ ತಗೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಈಗ ಇದು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ 2 ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್. ಇದನ್ನು ಈ ಥರ ಹಾಕೋಬೇಕು ಇದಕ್ಕೆ, ಯಾಕಂದರೆ ಬೆಲ್ಲ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ಫ್ರೆಂಡ್ಸ್,
ಫ್ರೆಂಡ್ಸ್ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಬೇಕು. ಈಗ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಕುದಿಸ್ಬೇಕು. ಇದಕ್ಕೆ ನೀರು ಬಂದ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಿಸ್ಬಿಡ್ಬೇಕು. ಚೆನ್ನಾಗಿ ಬೇಯಿಸಿದ್ರೆ ಒಂದು 10 ನಿಮಿಷ ಕುದಿಯಲು ಬಿಡಬೇಕು. ಹೈ ಫ್ಲೇಮಲ್ಲಿ ಕುದಿಯಲು ಬಿಡಬೇಕು. ಕುದಿದ್ಬಿಟ್ಟು ಆಯಿತು, ಒಂದು 5 ನಿಮಿಷ ಮುಚ್ಚಿಡೋಣ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಡೋಣ, ಹೈ ಫ್ಲೇಮಲ್ಲಿ ಇಡೋಣ ಫ್ರೆಂಡ್ಸ್. ಈಗ 5 ನಿಮಿಷ ಆಗಿದೆ, ನೋಡೋಣ ಯಾವ ಥರ ಆಗಿದೆ ಇದು ಅಂತ. ನೋಡಿ ಈ ಥರ ಕುದೀತಿದೆ ಚೆನ್ನಾಗಿ ಫ್ರೆಂಡ್ಸ್. ಈ ಥರ ಕುದ್ಮೇಲೆ ನೋಡಿ ಸಖತ್ತಾಗಿ ಬರುತ್ತೆ. ಅದು ಇನ್ನೂ ಸ್ವಲ್ಪ ಕುದ್ಬಿಟ್ರೆ ಎಣ್ಣೆ ಬಿಡುತ್ತೆ ನೋಡಿ, ಸಖತ್ತಾಗಿ ಬರ್ತದೆ ಫ್ರೆಂಡ್ಸ್. ಈಗ ಇದನ್ನು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ 5 ನಿಮಿಷ ಇದನ್ನು ಬೇಯಿಸ್ಕೊಂಡಿಲ್ವಾ, ಈಗ 5 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. 5 ನಿಮಿಷ ಆಗಿದೆ. ಈಗ ಇದನ್ನು ತೆಗೆದು ನೋಡೋಣ. ಆಗ ಈ ಥರ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ, ಈ ಥರ ಆಗುತ್ತೆ ನೋಡಿ. ಈಗ ಈ ಥರ ಮಂದಗೆ ಬಂದಿರುತ್ತೆ. ಈಗ ಆಗಿದೆ ಇದು ನೋಡಿ. ಬದನೆಕಾಯಿನೂ ಚೆನ್ನಾಗಿ ಬೆಂದೋಗಿದೆ. ಈಗ ಫ್ರೆಂಡ್ಸ್ ಈ ಥರ ಎಲ್ಲ ರೆಡಿಯಾಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಗಾಯಿ ಪಲ್ಯ ರೆಡಿ. ಈಸಿಯಾಗಿ 5 ಮಿನಿಟ್ಸಲ್ಲಿ ಮಾಡುವಂಥ ಎಣ್ಗಾಯಿ ಪಲ್ಯ. ಈ ಅಡುಗೆ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.